ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಇವತ್ತಿನ ಕತೆ ಕಪ್ಪಾಗಿರುವ ಗಂಡನನ್ನು ನೋಡಿ ಅಸಹ್ಯ ಪಟ್ಟುಕೊಂಡ ಹೆಂಡತಿ. ಅಮ್ಮಯ್ಯ, ಕಾಲೇಜ್ ಮುಗಿದೋಯ್ತು, ಇನ್ನು ರಜೆಗಳನ್ನು ಫುಲ್ಲಾಗಿ ಎಂಜಾಯ್ ಮಾಡಬಹುದು ಎಂದು ಕೈಯಲ್ಲಿ ದೊಡ್ಡ ಬ್ಯಾಗನ್ನು ಹಿಡಿದುಕೊಂಡು ಆಗ ತಾನೇ ಬಸ್ಸಿನಿಂದ ಇಳಿದಳು ದೀಪ್ತಿ. ಓದಿದ್ದು ಬಿಟೆಕ್. ಅವರ ಅಪ್ಪ ಅಮ್ಮನಿಗೆ ಇವಳನ್ನು ಓದಿಸುವಂತಹ ಶಕ್ತಿ ಇಲ್ಲದಿದ್ದರೂ ಇವಳು ಇಂಟರ್ನಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಜೊತೆಗೆ ಎಂಸೆಟ್ನಲ್ಲಿ ಒಳ್ಳೆಯ ರ್ಯಾಂಕ್ ಬಂದಿದ್ದರಿಂದ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಫ್ರೀ ಸೀಟ್ ಸಿಕ್ಕಿತು. ಹಾಸ್ಟೆಲ್ ಸಹ ಫ್ರೀಯಾಗಿ ಸಿಕ್ಕಿತು. ದೀಪ್ತಿ ಬಿಟೆಕ್ಕನ್ನು ಪೂರ್ತಿ ಮಾಡಿ ಊರಿಗೆ ಬರುತ್ತಿದ್ದಾಳೆ. ದೀಪ್ತಿ ನೋಡಲು ತುಂಬ ಸುಂದರವಾಗಿ ಕಾಣುತ್ತಾಳೆ. ಬಸ್ಸಿಳಿದು ಮನೆಗೆ ಬರುತ್ತಿದ್ದರೆ ಮನೆಯ ಮುಂದೆ ಬಾಗಿಲಲ್ಲಿ ತುಂಬ ಜೊತೆ ಚಪ್ಪಲಿಗಳು ಕಾಣಿಸುತ್ತವೆ ದೀಪ್ತಿಗೆ. ಮನೆಗೆ ಯಾರಾದರೂ ನೆಂಟರು ಬಂದಿದ್ದಾರಾ? ಯಾವುದೇ ಫಂಕ್ಷನ್ ಕೂಡ ಇಲ್ವೇ? ಯಾರು ಬಂದಿರಬಹುದು ಅಂತ ಅಂದುಕೊಳ್ಳುತ್ತಾ ಒಳಗಡೆಗೆ ಹೆಜ್ಜೆ ಇಟ್ಟಳು. ಅಲ್ಲಿ ಒಂದು 10 ಜನದ ತನಕ ಕುಳಿತುಕೊಂಡಿದ್ದರು. ಆಗ ತಾನೇ ಒಳಗಡೆಗೆ ಬಂದ ದೀಪ್ತಿಯನ್ನು ನೋಡಿ ಹುಡುಗಿ ನೋಡಲು ತುಂಬ ಲಕ್ಷಣವಾಗಿದ್ದಾಳೆ ಎಂದು ನಗುತ್ತಾ ಅವರಲ್ಲಿ ಅವರೇ ಪಿಸುಗುಟ್ಟುಕೊಳ್ಳುತ್ತಿದ್ದಾರೆ. ದೀಪ್ತಿಗೆ ಏನು ನಡೆಯುತ್ತಿದೆ ಅಂತ ಅರ್ಥವಾಗದೆ ಗಾಬರಿಯಿಂದ ಒಳಗಡೆಗೆ ಹೋದಳು. ಅಮ್ಮಯ್ಯ, ಬಂದಾ? ನಿನಗೋಸ್ಕರನೇ ಎಲ್ಲರೂ ಎದುರು ನೋಡ್ತಿದ್ದಾರೆ. ಮೊದಲು ಹೋಗಿ ಫ್ರೆಶ್ ಆಗಿ ಈ ಸೀರೆ ಉಟ್ಕೊಂಡು ಬಾ ಎಂದು ದೀಪ್ತಿಯ ತಾಯಿ ಗಿರಿಜಮ್ಮ ಹೇಳಿದಳು. ಅಮ್ಮ, ಏನಿದು? ಏನು ನಡೀತಿದೆ? ನಾನು ಸೀರೆ ಉಟ್ಕೊಳ್ಳುವುದೇನೋ? ಅವರೆಲ್ಲ ಯಾರು ಎಂದು ದೀಪ್ತಿ ಕೇಳಿದಳು. ಇವತ್ತು ನಿನ್ನನ್ನು ನೋಡಲು ಬಂದಿದ್ದಾರೆ. ಇವತ್ತು ಒಳ್ಳೆಯ ದಿನ ಅಂತ, ನೀನು ಬರ್ತೀಯಾ ಅಂತ ಗೊತ್ತಾಗಿ ನಿಮ್ಮ ತಂದೆ ಆತುರಾತುರವಾಗಿ ಏರ್ಪಾಟು ಮಾಡಿದ್ದಾರೆ ಎಂದಳು. ಆ ಮಾತು ಕೇಳಿ ದೀಪ್ತಿ ಶಾಕ್ ಆದಳು. ಅಮ್ಮ, ಈಗಲೇ ನನಗೆ ಮದುವೆ ಏನು? ನಾನು ಉದ್ಯೋಗ ಮಾಡಬೇಕು, ತಂಗಿಯನ್ನು ಚೆನ್ನಾಗಿ ಓದಿಸಬೇಕು, ನಮ್ಮ ಸಾಲಗಳನ್ನೆಲ್ಲ ತೀರಿಸಬೇಕು ಎಂದು ದೀಪ್ತಿ ಹೇಳುತ್ತಿದ್ದರೆ, ನೀನು ನಮ್ಮ ಬಗ್ಗೆ ಯೋಚನೆ ಮಾಡಬೇಡ, ನಾವು ಹೇಗೋ ಹಾಗೆ ಬದುಕುತ್ತೇವೆ, ಒಳ್ಳೆಯ ಸಂಬಂಧ, ನೀನು ಸಂತೋಷವಾಗಿ ಇರ್ತೀಯ, ಇನ್ನೇನು ಮಾತನಾಡದೆ ರೆಡಿಯಾಗು ಎಂದಳು. ದೀಪ್ತಿಯ ತಂದೆ ರಾಮಪ್ಪ ಬಂದು, ಇನ್ನೂ ಹಾಗೇ ಇದೆಯಾ, ಬೇಗ ರೆಡಿಯಾಗು, ಅವರು ಹುಡುಗಿಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳುತ್ತಿದ್ದಾರೆ ಎಂದರು. ದೀಪ್ತಿ ತಂದೆಯ ಕಡೆ ದುಃಖದಿಂದ ನೋಡಿ, ಆಯಿತು ಅಪ್ಪ ಎಂದಳು. ತಂದೆ ಅಂದರೆ ದೀಪ್ತಿಗೆ ತುಂಬ ಇಷ್ಟ. ಯಾವತ್ತೂ ಅವರ ಮಾತಿಗೆ ಎದುರು ಹೇಳಿದ್ದೇ ಇಲ್ಲ. ಅದಕ್ಕೆ ತಂದೆಗೋಸ್ಕರ ಇಷ್ಟವಿಲ್ಲದಿದ್ದರೂ ರೆಡಿಯಾಗಿ ಅವರ ಮುಂದೆ ಕುಳಿತುಕೊಂಡಳು. ಹುಡುಗನ ತಾಯಿ ಪಾರ್ವತಿ, ಲೋ ಹುಡುಗಿಯನ್ನು ನೋಡು ಎಂದು ಹೇಳಿದಾಗ ಸತೀಶ್ ತಲೆ ಎತ್ತಿ ದೀಪ್ತಿಯನ್ನು ನೋಡುತ್ತಾನೆ. ದೀಪ್ತಿ, ನೀನು ನೋಡಮ್ಮ ಎಂದು ಹೇಳಿದಾಗ ಮುಜುಗರದಿಂದ ತಲೆ ಎತ್ತಿ ನೋಡಿದಳು. ಒಂದು ಕ್ಷಣ ತನ್ನ ಹೃದಯಕ್ಕೆ ಯಾರೋ ಬಂದು ಚುಚ್ಚಿದಂತೆ ಆಯಿತು. ಮುಖ ಕೋಪದಿಂದ ಕೆಂಪೇರಿತು. ಆ ಹುಡುಗನನ್ನು ನೋಡಿ ದೀಪ್ತಿ ಆ ರೀತಿ ಆಗುವುದಕ್ಕೆ ಕಾರಣ ಸತೀಶ್ನ ಬಣ್ಣ. ಅವನು ಕೃಷ್ಣನ ಥರ ಕಪ್ಪಾಗಿರುತ್ತಾನೆ. ದೀಪ್ತಿ ಸಿನಿಮಾಗಳನ್ನು ನೋಡಿ ಬೆಳ್ಳಗೆ ಸಿನಿಮಾ ಹೀರೋ ಥರ ಇರುವ ಹುಡುಗ ಗಂಡನಾಗಿ ಬರುತ್ತಾನೆ ಅಂತ ತುಂಬ ಕನಸುಗಳನ್ನು ಕಟ್ಟಿಕೊಂಡಿದ್ದಳು. ಈಗ ಸತೀಶ್ನನ್ನು ನೋಡಿದ ಮೇಲೆ ಅವಳ ಕನಸುಗಳೆಲ್ಲ ನುಚ್ಚು ನೂರಾಗುವ ಥರ ಕಣ್ಣುಗಳ ಮುಂದೆ ಕಾಣಿಸುತ್ತಿದೆ. ದೀಪ್ತಿ ಇನ್ನ ಅಲ್ಲಿ ಒಂದು ಕ್ಷಣವೂ ಇರಲಾರದೆ ಓಡುತ್ತಾ ಒಳಗಡೆಗೆ ಹೊರಟು ಹೋದಳು. ಹುಡುಗಿ ನಾಚಿಕೆ ಪಟ್ಕೊಂತಿದ್ದಾಳೆ ಅಂತ ಮ್ಯಾನೇಜ್ ಮಾಡಿದರು ತಂದೆ ರಾಮಪ್ಪ. ರೂಮಿನೊಳಗಡೆ ಬಂದ ದೀಪ್ತಿ ಹೂಗಳನ್ನು ಕಿತ್ತೆಸೆದು ಕೋಪದಿಂದ, ಅಮ್ಮ, ಏನು ಅವನ ಜೊತೆ ಮದುವೆನಾ? ನಾನು ಸತ್ತರೂ ಅವನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಅವನ ಮುಖ ನೋಡ್ದ, ಚಿಂಪಾಂಜಿ ಥರ ಇದೆ ಎಂದು ಬೈಯುತ್ತಿದ್ದರೆ, ನಿಲ್ಲಿಸೆ ಸಾಕು, ನಿನ್ನ ಮಾತುಗಳ ಅವರು ಕೇಳಿಸ್ಕೊಂಡ್ರೆ ದುಃಖ ಪಡ್ತಾರೆ. ಕಪ್ಪಾಗಿದ್ರೆ ಏನಾಯಿತು? ಹುಡುಗ ತುಂಬ ಒಳ್ಳೆಯವನಂತೆ, ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದಳು ಗಿರಿಜಮ್ಮ. ಅಮ್ಮ, ನನ್ನ ಪಕ್ಕದಲ್ಲಿ ಅವನನ್ನು ಊಹಿಸಿಕೊಳ್ಳಕ್ಕೆ ನನ್ನಿಂದ ಆಗ್ತಿಲ್ಲ, ಅವನಿಗೆ ಆ ಅರ್ಹತೆಯೂ ಇಲ್ಲ ಎಂದು ಅಳುತ್ತಿದ್ದಾಳೆ. ಆಗ ತಾನೇ ಒಳಗಡೆಗೆ ಬರುತ್ತಿದ್ದ ರಾಮಪ್ಪ ಬಾಗಿಲಲ್ಲೇ ನಿಂತು ಮಗಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾನೆ. ಮಗಳ ಬಳಿ ಬಂದು ಅವಳ ಕೈಗಳನ್ನು ಹಿಡಿದುಕೊಂಡು, ಅಮ್ಮ ದೀಪ್ತಿ, ನಿಮ್ಮ ತಂದೆ ಕೈಯಲ್ಲಿ ನಿನಗೆ ಇದಕ್ಕಿಂತ ಒಳ್ಳೆಯ ಸಂಬಂಧ ತರಲು ಆಗುವುದಿಲ್ಲಮ್ಮ. ಹುಡುಗನ ಮುಖ ನೋಡಿದರೆ ನನಗೂ ನಿನ್ನನ್ನು ಕೊಡಬೇಕಂತ ಅನಿಸುವುದಿಲ್ಲ. ಆದರೆ ನಾನೊಬ್ಬ ಸಣ್ಣ ರೈತ ಕಣಮ್ಮ. ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಬೇಕಂದ್ರೆ ಅವಳು ಸುಂದರವಾಗಿದ್ದರೆ ಮಾತ್ರ ಸಾಲದು, ಲಕ್ಷ ಲಕ್ಷ ವರದಕ್ಷಿಣೆ ಕೊಡಬೇಕು. ನಿಮ್ಮ ಅಕ್ಕನ ಮದುವೆಗೋಸ್ಕರ ಮಾಡಿದ ಸಾಲ ತೀರಿಸುವುದಕ್ಕೇನೆ ನಾನು ತುಂಬ ಕಷ್ಟಪಡ್ತಿದ್ದೀನಿ. ನಿನಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಹೇಗೆ ಕೊಡಲಮ್ಮ? ಹುಡುಗನವರು ನಿನ್ನನ್ನು ನೋಡಿ ಇಷ್ಟಪಟ್ಟು ಬಂದಿದ್ದಾರೆ. 1 ರೂಪಾಯಿ ವರದಕ್ಷಿಣೆ ಇಲ್ಲದೆ
ಮದುವೆ ಖರ್ಚು ಸಹ ಅವರೇ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲಮ್ಮ, ಹುಡುಗನಿಗೆ ಒಳ್ಳೆ ಕೆಲಸ ಇದೆ, ಒಳ್ಳೆಯ ಆಸ್ತಿವಂತರು. ನಮ್ಮ ಬದುಕುಗಳು ಯಾವ ರೀತಿ ಇದ್ದರೂ ಪರವಾಗಿಲ್ಲ, ನೀನಾದರೂ ಬಡತನ ಇಲ್ಲದೆ ಸುಖವಾಗಿ ಇರ್ತೀಯ. ನನ್ನ ಮಾತು ಕೇಳಿ ಈ ಮದುವೆಗೆ ಒಪ್ಪಿಕೊ. ಹುಡುಗನವರಿಗೆ ಮಾತು ಸಹ ಕೊಟ್ಬಿಟ್ಟಿದ್ದೀನಿ ಎಂದು ಹೇಳಿದಾಗ ದೀಪ್ತಿಗೆ ಏನು ಹೇಳಬೇಕು ಅಂತ ಅರ್ಥವಾಗದೆ ರಾಮಪ್ಪನ್ನ ಹಿಡಿದುಕೊಂಡು ಅಳುತ್ತಿದ್ದಾಳೆ. ದೀಪ್ತಿಯ ಅಭಿಪ್ರಾಯದ ಜೊತೆ ಕೆಲಸವಿಲ್ಲದೆ 10 ದಿನಗಳಲ್ಲಿ ಮುಹೂರ್ತವನ್ನು ಫಿಕ್ಸ್ ಮಾಡಿ ಅಂಗರಂಗ ವೈಭವದಿಂದ ಮದುವೆ ಮಾಡಿ ಮುಗಿಸಿದರು. ಮದುವೆಯಲ್ಲಿ ದೀಪ್ತಿಯ ಕಣ್ಣುಗಳು ಕೆಂಪಗಾಗಿ ಡಲ್ಲಾಗಿ ಇರುವುದನ್ನು ಸತೀಶ್ ಗಮನಿಸದೇ ಇರಲಿಲ್ಲ. ಆದರೆ ದೀಪ್ತಿಯನ್ನು ಏನೂ ಕೇಳಲಿಲ್ಲ. ಮೊದಲ ರಾತ್ರಿ ಮುತ್ತೈದರ ಆಶೀರ್ವಾದ ತೆಗೆದುಕೊಂಡು ಹಾಲಿನ ಲೋಟದೊಂದಿಗೆ ರೂಮಿನೊಳಕ್ಕೆ ಹೆಜ್ಜೆ ಇಟ್ಟಳು ದೀಪ್ತಿ. ಬಿಳಿಯಾದ ಶಿಫಾನ್ ಸೀರೆಯಲ್ಲಿ ತಲೆ ತುಂಬ ಹೂಗಳು ಇಟ್ಟುಕೊಂಡು ಕತ್ತಿನಲ್ಲೇ ಇರುವ ಅರಿಶಿಣ ತಾಳಿ ಅವಳ ಅಂದವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತಿದೆ. ಸತೀಶ್ ದೀಪ್ತಿಯನ್ನ ಕೆಲವು ಕ್ಷಣಗಳ ಕಾಲ ಆರಾಧನೆಯಿಂದ ನೋಡುತ್ತಾನೆ. ದೀಪ್ತಿ ಬಾಗಿಲನ್ನು ಹಾಕಿ ಹಾಲಿನ ಲೋಟವನ್ನು ಸತೀಶ್ ತೆಗೆದುಕೊಳ್ಳಲು ಹೋದರೆ ಟಕ್ ಎಂದು ಟೇಬಲ್ ಮೇಲೆ ಇಟ್ಟು ಬೆಡ್ಡಿನ ಒಂದು ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡಳು. ಅವನು ಸಣ್ಣದಾಗಿ ನಕ್ಕು ಹಾಲಿನ ಲೋಟವನ್ನು ತೆಗೆದುಕೊಂಡು ಅರ್ಧ ಕುಡಿದು ಉಳಿದರ್ಧವನ್ನು ದೀಪ್ತಿಗೆ ಕೊಟ್ಟನು. ನನಗೆ ಹಾಲು ಇಷ್ಟ ಆಗೋಲ್ಲ ಅಂತ ಹೇಳಿ ಮುಖ ಸಿಂಡರಿಸಿಕೊಂಡಳು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ಅಂದುಕೊಳ್ಳುತ್ತಾ ಉಳಿದ ಹಾಲನ್ನು ಸಹ ಸತೀಶನೇ ಕುಡಿದು ಬಿಟ್ಟ. ದೀಪ್ತಿಯ ಪಕ್ಕದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಅವಳ ಭುಜದ ಮೇಲೆ ಕೈ ಹಾಕುತ್ತಾನೆ. ಅವಳು ತಕ್ಷಣ ಎದ್ದು ನಿಂತುಕೊಂಡಳು. ನಾಚಿಕೆ ಪಡ್ತಿರಬಹುದು ಅಂತ ಅಂದುಕೊಂಡು ಮತ್ತೆ ಕೈ ಹಾಕಿದನು. ಸತೀಶ್ ಎಂದು ಜೋರಾಗಿ ಅವನ ಕೈಯನ್ನು ಬಿಸಿರಿದಳು ದೀಪ್ತಿ. ಸತೀಶ್ ಬೆಚ್ಚು ಬಿದ್ದನು. ದೀಪ್ತಿ, ಏನಾಯಿತು, ಎಲ್ಲ ಓಕೆನಾ ಎಂದು ಕೇಳಿದನು. ಏನೂ ಇಲ್ಲ, ನನಗೆ ನಿದ್ದೆ ಬರ್ತಿದೆ, ನಾನು ಸೋಫಾದಲ್ಲಿ ಮಲ್ಕೊಳ್ತೀನಿ ಎಂದು ಬೆಡ್ಶೀಟ್ ತಗೊಂಡು ಹೊರಡುತ್ತಿದ್ದರೆ, ಸೋಫಾದ ಮೇಲೆ ಯಾಕೆ ಎಂದು ಸತೀಶ್ ಅವಳ ಕೈ ಹಿಡಿದುಕೊಂಡನು. ಅವಳು ಕೋಪದಿಂದ ಅವನನ್ನು ನೋಡಿದ ತಕ್ಷಣ ಅವನು ಕೈ ಬಿಟ್ಬಿಟ್ಟನು. ಅದಲ್ಲ, ಬೆಡ್ ಮೇಲೇನೆ ಮಲ್ಕೋಬಹುದಲ್ವಾ ಎಂದು ಹೇಳುತ್ತಿದ್ದರೂ ಕೇಳದೆ ಹೋಗಿ ಸೋಫಾದ ಮೇಲೆ ಮಲಗಿಕೊಂಡಳು. ಸತೀಶ್ಗೆ ಏನು ಮಾಡಬೇಕು ಅಂತ ಅರ್ಥವಾಗಲಿಲ್ಲ. ದೀಪ್ತಿಯ ಪ್ರವರ್ತನೆ ಅವನಿಗೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ಈ ಹುಡುಗಿಗೆ ಇಷ್ಟ ಇಲ್ಲದೆ ಬಲವಂತದಿಂದ ಮದುವೆ ಮಾಡಿದ್ರಾ, ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದಾಳಾ ಎಂದು ನಾನಾ ರೀತಿಯ ಆಲೋಚನೆಗಳಿಂದ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡನು. ಮತ್ತೊಂದು ಕಡೆ ದೀಪ್ತಿ ಸಹ ರಾತ್ರಿಯೆಲ್ಲ ಅಳುತ್ತಾ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡಳು. ಮುಂಜಾನೆ ಬೆಳಕಾದಾಗ ಯಾರೋ ಬಂದು ಬಾಗಿಲು ಬಡಿಯುತ್ತಿದ್ದರೆ ದೀಪ್ತಿ ಕಣ್ಣುಗಳನ್ನು ಉಜ್ಜಿಕೊಂಡು ಬರ್ತಿದ್ದೀನಿ ಅಂತ ಡೋರ್ ತೆಗೆಯಲು ಹೋಗಿ ನಿಂತು ತನ್ನನ್ನು ತಾನು ಒಂದು ಸರಿ ನೋಡಿಕೊಂಡಳು. ಅಮ್ಮೋ, ಈ ರೀತಿ ಹೋದ್ರೆ ಎಲ್ಲರಿಗೂ ಅನುಮಾನ ಬರುತ್ತದೆ ಅಂತ ಅಂದುಕೊಳ್ಳುತ್ತಾ ತಲೆಯಲ್ಲಿರುವ ಹೂಗಳನ್ನು ಕಿತ್ತಾಕಿಕೊಂಡು ಚುಕ್ಕೆಯನ್ನು ಒರೆಸಿ ಸೀರೆಯನ್ನು ಚದರಿಸಿ ನಾಚಿಕೆ ಪಡುವ ಥರ ನಟನೆ ಮಾಡುತ್ತಾ ಬಾಗಿಲು ತೆಗೆದಳು. ಎದುರಿಗೆ ಅತ್ತೆ ಅಮ್ಮ ಇಬ್ಬರು ದೀಪ್ತಿಯಳನ್ನು ಆ ರೀತಿ ನೋಡಿ ತುಂಬ ಸಂತೋಷಪಟ್ಟರು. ಅಮ್ಮ ದೀಪ್ತಿ, ಬೇಗ ಹೋಗಿ ಸ್ನಾನ ಮಾಡಿ ಬಮ್ಮ, ದೇವಸ್ಥಾನಕ್ಕೆ ಹೋಗೋಣ ಎಂದು ಹೇಳಿದಾಗ ಸರಿ ಅತ್ತೆ ಎಂದು ಸ್ನಾನಕ್ಕೆ ಹೋದಳು ದೀಪ್ತಿ. ಆಗ ತಾನೇ ನಿದ್ದೆಯಿಂದ ಎಚ್ಚೆತ್ತ ಸತೀಶ್ ಸೋಫಾದ ಕಡೆ ನೋಡಿದನು. ಆಗಲೇ ಎದ್ದು ಬಿಟ್ಲಾ ಅಂತ ಅಂದುಕೊಂಡು ಹೊರಗಡೆಗೆ ಬಂದನು. ಸತೀಶ್ ಫ್ರೆಂಡ್ ಗೌತಮ್ ಸತೀಶ್ನನ್ನು ನೋಡಿ ಮುಸುಮುಸಿಯಾಗಿ ನಗುತ್ತಾ, ಲೋ ಮಚ್ಚ, ನೈಟ್ ಹೇಗೆ ನಡೆಯಿತೋ ಎಂದು ಕೇಳಿದನು. ಸತೀಶ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಲೋ ಸುಮ್ನಿರೋ ಎಂದು ಹೇಳಿ ಸಣ್ಣ ಸ್ಮೈಲ್ ಬಿಸಾಕಿದನು. ಅಮ್ಮೋ, ನಾಚಿಕೆನಾ ಅಂತ ಗೌತಮ್ ರೇಗಿಸುತ್ತಿದ್ದರೆ ನನ್ನ ಮುಖಕ್ಕೆ ಅದೊಂದೇ ಕಡಿಮೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದರು. ದೀಪ್ತಿ ಮನಸ್ಸಿನಲ್ಲಿ ಕೋಪವಿದ್ದರೂ ಎಲ್ಲರ ಮುಂದೆ ಸಂತೋಷವಾಗಿರುವ ಥರ ನಡೆಸುತ್ತಿದ್ದಾಳೆ. ಸತೀಶ್ ಮಾತನಾಡುವುದಕ್ಕೆ ಎಷ್ಟೇ ಪ್ರಯತ್ನಿಸಿದರೂ ದೀಪ್ತಿ ಅವನನ್ನು ಹಿಡಿಸಿಕೊಳ್ಳುತ್ತಿಲ್ಲ. ಸತೀಶ್ ತುಂಬಾ ಸೆನ್ಸಿಟಿವ್. ದೀಪ್ತಿ ಪ್ರವರ್ತನೆಯಿಂದ ಸ್ವಲ್ಪ ಬೇಸರ ಪಟ್ಟುಕೊಂಡರೂ ಹೊಸ ಜಾಗ ಅಲ್ವಾ, ನಿಧಾನವಾಗಿ ಸೆಟ್ ಆಗ್ತಾಳೆ ಬಿಡು ಅಂತ ಅಂದುಕೊಂಡನು. 2ನೆಯ ರಾತ್ರಿ ಸಹ ದೀಪ್ತಿಯ ಪ್ರವರ್ತನೆ ಅದೇ ರೀತಿ ಇದ್ದಿದ್ದರಿಂದ ಸತೀಶ ಅವಳ ಬಳಿ ಬಂದು, ನಿನಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಬಳಿ ಹೇಳಬಹುದಲ್ವಾ ಎಂದು ಕೇಳುತ್ತಿದ್ದರೆ, ನೀನೇ ನನ್ನ ಪ್ರಾಬ್ಲಮ್, ದಯವಿಟ್ಟು ನನ್ನ ಜೊತೆ ಮಾತನಾಡುವುದಕ್ಕೆ ಪ್ರಯತ್ನಿಸಬೇಡಿ. ಅದ್ಯಾಕೆ ದೀಪ್ತಿ ಆ ರೀತಿ ಹೇಳ್ತಿದೀಯಾ, ನಾನು ನಿನ್ನ ಗಂಡ. ಓಹೋ ಹೌದಾ, ನೀನು ಅಂದುಕೊಂಡರೆ ಸಾಕಾ, ನಾನು ಅಂದುಕೊಳ್ಬೇಕಾಗಿಲ್ವಾ ನೀನು ನನ್ನ ಗಂಡ ಅಂತ ಎಂದಳು. ಅಂದರೆ ನಿನಗೆ ಈ ಮದುವೆ ಇಷ್ಟ ಇಲ್ವಾ, ಹೇಳು
ಈಗ ಹೇಳಿದ್ರೆ ತಾನೇ ಏನು ಪ್ರಯೋಜನ ಬಿಡಿ, ನನ್ನ ಜೀವನ ಯಾವಾಗಲೂ ಅಂಧಕಾರವಾಗಿ ಬಿಟ್ಟಿದೆ ಎಂದು ಅಳುತ್ತಿದ್ದಾಳೆ ದೀಪ್ತಿ. ಏಯ್, ಈಗ ನಾನು ಏನು ಹೇಳ್ತಿ ಅಂತ ಆ ರೀತಿ ಅಳ್ತಿದೀಯಾ ಎಂದು ಗಾಬರಿಯಿಂದ ದೀಪ್ತಿಯ ಭುಜದ ಮೇಲೆ ಕೈ ಹಾಕಿದನು. ನಿಮಗೆ ನೆನ್ನೆನೇ ಹೇಳಿದೆ ನನ್ನನ್ನು ಮುಟ್ಟಬೇಡಿ ಅಂತ. ನೀವು ನನ್ನನ್ನು ಟಚ್ ಮಾಡಿದ್ರೆ ನನಗೆ ಮೈ ಮೇಲೆ ಜರಿಗಳು ಚೇಳುಗಳು ಓಡಾಡಿದಂಗೆ ಅನಿಸುತ್ತೆ ಎಂದು ಹೇಳಿದ ತಕ್ಷಣ ಸತೀಶ್ನ ಹೃದಯ ಒಡೆದು ಹೋಯಿತು. ಸಾರಿ ದೀಪ್ತಿ, ನೀನು ಯಾಕೆ ಇಷ್ಟೊಂದು ದುಃಖ ಪಡ್ತಿದೀಯಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತು ನೆನ್ಪಿಟ್ಕೊ, ನಿನಗೆ ಇಷ್ಟವಿಲ್ಲದೆ ನಾನು ನಿನ್ನ ಮೇಲೆ ಕೈ ಸಹ ಹಾಕುವುದಿಲ್ಲ ಎಂದು ಹೇಳಿ ದುಃಖದಿಂದ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು. ದೀಪ್ತಿ ಅಳುತ್ತಾ ಸೋಫಾ ಮೇಲೆ ಕುಸಿದಳು. ಬೆಳಗ್ಗೆ ಹೆಚ್ಚೆತ್ತ ಸತೀಶ್ ಅಮಾಯಕಳಾಗಿ ನಿದ್ದೆ ಮಾಡುತ್ತಿರುವ ದೀಪ್ತಿಯನ್ನ ಹಾಗೆಯೇ ನೋಡುತ್ತಿರುತ್ತಾನೆ. ನಿನ್ನನ್ನು ಎಷ್ಟೊಂದು ಇಷ್ಟಪಟ್ಟು ಮದುವೆ ಮಾಡಿಕೊಂಡೆ, ನೀನ್ಯಾಕೆ ಈ ರೀತಿ ಮಾಡ್ತಿದೀಯಾ ಎಂದು ದುಃಖಪಟ್ಟನು. ಮನೆಯಲ್ಲಿ ಎಲ್ಲರೂ ದೀಪ್ತಿಯನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. 3 ರಾತ್ರಿ ಕಳೆದ ನಂತರ ತವರು ಮನೆಯಲ್ಲಿ 1 ವಾರ ಕಳೆದು ದೀಪ್ತಿ ಸತೀಶನ ಜೊತೆ ಬೆಂಗಳೂರಿಗೆ ಬಂದಳು. ಇಬ್ಬರ ತಂದೆ ತಾಯಿಗಳು ಅವರ ಜೊತೆ ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೊಸ ದಂಪತಿಗಳಿಗೆ ಎಲ್ಲ ಜಾಗರೂಕತೆಗಳನ್ನು ಹೇಳಿ ಹಿಂತಿರುಗಿದರು. ಹೋಗುವ ಮುಂಚೆ ಪಾರ್ವತಿ ದೀಪ್ತಿಯ ಜೊತೆ, ಅಮ್ಮ ದೀಪ್ತಿ, ನನ್ನ ಮಗ ಬಂಗಾರ ಕಣಮ್ಮ, ಅವನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳುತ್ತಿದ್ದರೆ, ಇವರೇನು ಇದ್ದಿಲನ್ನ ಹಿಡ್ಕೊಂಡು ಬಂಗಾರ ಅಂತಿದ್ದಾರೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಹೊರಗಡೆಗೆ ಮಾತ್ರ ನಗುತ್ತಾ ಸರಿಯತ್ತೆ ಎಂದಳು. 1 ವರ್ಷ ಕಳೆಯುವಷ್ಟರಲ್ಲಿ ನಮ್ಮ ಕೈಯಲ್ಲಿ ಮೊಮ್ಮಗನನ್ನೋ ಮೊಮ್ಮಗಳನ್ನೋ ಇಡಬೇಕು, ಸರಿನಾ ಎಂದು ದೀಪ್ತಿಯ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟಳು. ಇವನ ಜೊತೆ ಮಕ್ಕಳನ್ನ ಹೆರಬೇಕಾ? ನಿಮ್ಮ ಕನಸು ನನಸಾಗುವಂಥದ್ದು ಅಲ್ಲ ಬಿಡಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ವಿರಕ್ತಿಯಾಗಿ ನಕ್ಕಳು. ದೀಪ್ತಿಯ ಮುಖದಲ್ಲಿನ ಭಾವನೆಯನ್ನ ಸತೀಶ್ ಅರ್ಥ ಮಾಡಿಕೊಂಡನು. ಎಲ್ಲರೂ ಹೊರಟು ಹೋದ ನಂತರ ದೀಪ್ತಿ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಸತೀಶ್ಗೋಸ್ಕರ ಅಡುಗೆ ಮಾಡಿ ಇಡುತ್ತಾಳೆ ಅಷ್ಟೆ. ಸತೀಶ್ ಆಫೀಸ್ಗೆ ಹೋಗಿ ಬರುವುದು, ತಿಂದು ಮಲಗುವುದು ಅಷ್ಟೆ. ಅವರಿಬ್ಬರ ಮಧ್ಯೆ ಮಾತುಗಳೇ ಇಲ್ಲ. ಒಂದು ದಿನ ಸತೀಶ್ ದೀಪ್ತಿಯ ಜೊತೆ, ನಮ್ಮ ಬಾಸ್ ನಮ್ಮಿಬ್ಬರನ್ನ ಡಿನ್ನರ್ಗೆ ಅವರ ಮನೆಗೆ ಆಹ್ವಾನಿಸಿದ್ದಾರೆ, ಸಾಯಂಕಾಲ ರೆಡಿಯಾಗಿರು, ಹೋಗೋಣ ಎಂದನು. ದೀಪ್ತಿ ಬೇಸರದಿಂದ, ಏನು, ನಾನು ನಿನ್ನ ಜೊತೆ ಬರಬೇಕಾ? ನಾನು ನಿನ್ನ ಜೊತೆ ಸುತ್ತಾಡ್ತೀನಿ ಅಂತ ಹೇಗೆ ಅಂದುಕೊಂಡೆ? ನಿನ್ನ ಮುಖವನ್ನ ಯಾವಾಗಲಾದರೂ ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯಾ? ನನ್ನ ಪಕ್ಕದಲ್ಲಿ ನೀನು ಹೇಗೆ ಇರ್ತೀಯ ಗೊತ್ತಾ, ದೃಷ್ಟಿ ಬೊಂಬೆಯ ಥರ ಎಂದು ದಾರುಣವಾಗಿ ಅವಮಾನಿಸುತ್ತಿದ್ದರೆ ಸತೀಶನಿಗೆ ಪ್ರಾಣ ಹೋದಂತೆ ಆಯಿತು. ಓಕೆ, ನಾನು ನಿನಗೆ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ಇವತ್ತು ಕಾರಣ ಗೊತ್ತಾಯಿತು. ನನ್ನ ಕಲ್ಲರ್, ನೀನು ಬೆಳ್ಳಗೆ ಇರ್ತೀಯಾ, ನಾನು ಕಪ್ಪಗೆ ಇರ್ತೀನಿ, ಇದೇ ಅಲ್ವಾ ನಿನ್ನ ಪ್ರಾಬ್ಲಮ್ ಅಂತ ಮನಸ್ಸಿನಲ್ಲಿ ಅಂದುಕೊಂಡು, ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದು ಹೇಳಿ ಆಫೀಸಿಗೆ ಹೊರಟು ಹೋದನು. ಆಫೀಸಿಗೆ ಹೋದ ಮೇಲೆ ಕೆಲಸದ ಮೇಲೆ ದೃಷ್ಟಿ ಇಡಲು ಆಗಲಿಲ್ಲ. ದೀಪ್ತಿ ಹೇಳಿದ ಮಾತುಗಳೇ ಪದೇ ಪದೇ ನೆನಪಿಗೆ ಬರ್ತಿವೆ. ಕಪ್ಪಗೆ ಹುಟ್ಟುವುದು ನನ್ನ ತಪ್ಪ? ಅಪ್ಪ ಅಮ್ಮ ಇಬ್ಬರು ಬೆಳ್ಳಗಿದ್ದಾರೆ, ಆದರೆ ನಾನು ಮಾತ್ರ ತಾತನ ಕಲರ್. ಅವರು ಕಪ್ಪಾಗಿದ್ದರು, ಅದು ನನಗೆ ಬಂದಿದೆ. ಚಿಕ್ಕಂದಿನಲ್ಲಿ ಕರಿಯ ಕರಿಯ ಅಂತ ಎಷ್ಟು ಜನ ಹೀಯಾಳಿಸಿದರೂ ಅದನ್ನೆಲ್ಲ ಹಿಡಿಸಿಕೊಳ್ಳದೆ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಸಂಪಾದಿಸಿದೆ. ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳು ಇಲ್ಲದೆ, ಯಾವ ಹುಡುಗಿಯ ಹಿಂದೆನೂ ಬೀಳದೆ ನನ್ನ ಪ್ರೀತಿ ಎಲ್ಲ ನನ್ನ ಹೆಂಡತಿಗೆ ಮಾತ್ರ ಹಂಚಬೇಕು ಅಂತ ಆಸೆಪಟ್ಟೆ. ಆದರೆ ನನ್ನ ಹೆಂಡತಿಗೆ ನನ್ನ ಮನಸ್ಸು ಒಳ್ಳೆಯತನ ಪ್ರೀತಿ ಬೇಕಾಗಿಲ್ಲ, ನನ್ನ ಕಲರ್ ಮಾತ್ರ ಬೇಕು. ದೀಪ್ತಿ, ನಾನು ನಿನ್ನ ಕಲರ್ ನೋಡಿ ಇಷ್ಟಪಡಲಿಲ್ಲ, ನಿನ್ನ ಒಳ್ಳೆಯ ಮನಸ್ಸನ್ನು ನೋಡಿ ಇಷ್ಟಪಟ್ಟೆ. ಆದರೆ ಆ ಮನಸ್ಸು ಯಾಕೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಇನ್ನು ಈ ಜೀವನವೆಲ್ಲ ಹೀಗೇನಾ ಅಂತ ಅಂದುಕೊಳ್ಳುತ್ತಾ ಯಾರಿಗೂ ಕಾಣಿಸದೆ ತನ್ನಲ್ಲಿ ತಾನೇ ದುಃಖಪಡುತ್ತಿದ್ದಾನೆ. ಹಾಗೇ ದಿನಗಳು ಕಳೆಯುತ್ತಿದ್ದಾವೆ. ಒಂದು ದಿನ ಮನೆಯವರ ಜೊತೆ ಮಾತಾಡೋಣ ಅಂತ ಫೋನ್ ಮಾಡುತ್ತಾಳೆ ದೀಪ್ತಿ. ಹಲೋ ಅಮ್ಮ, ಹೇಗಿದ್ದೀರಾ? ಅಪ್ಪ ತಂಗಿ ಎಲ್ಲ ಚೆನ್ನಾಗಿದ್ದಾರಾ? ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದ್ದೀಯಾ ಕಣೆ? ಹಳೆಯನ ಜೊತೆಯಲ್ಲಿ ಚೆನ್ನಾಗಿರ್ತಿದೆಯಾ ಎಂದು ಕೇಳಿದಳು ಗಿರಿಜಮ್ಮ. ಚೆನ್ನಾಗಿರ್ತಿದ್ದೀನಮ್ಮ. ಅದು ಬಿಡು, ನಾನು ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಾನು ಜಾಬ್ಗೆ ಅಪ್ಲೈ ಮಾಡಿದ್ದೀನಿ. ಈ ತಿಂಗಳಲ್ಲಿ ತಪ್ಪದೇ ಜಾಬ್ ಬರುತ್ತೆ. ಸಾಲಗಳನ್ನೆಲ್ಲ ನಾನು ತೀರಿಸುತ್ತೇನೆ, ನೀವೇನು ಯೋಚಿಸಬೇಡಿ ಎಂದಳು. ಇನ್ನೆಲ್ಲಿ ಸಾಲಗಳು ಇದ್ದಾವೆ ಕಣೆ? ಅಳಿಯಂದಿರು ಎಲ್ಲ ತೀರಿಸ್ಬಿಟ್ರಲ್ವಾ, ನಿನಗೆ ಗೊತ್ತಿಲ್ವಾ? ಅಮ್ಮ,
ಏನು ಹೇಳ್ತಿರೋದು ನೀನು? ಅವರು ಸಾಲಗಳನ್ನೆಲ್ಲ ತೀರಿಸುವುದೇನು? ಹೌದಮ್ಮ, ನಮ್ಮ ಪರಿಸ್ಥಿತಿಯನ್ನು ತಿಳಿದುಕೊಂಡು ಸಾಲ ಎಲ್ಲ ಪೂರ್ತಿಯಾಗಿ ತೀರಿಸಿಬಿಟ್ಟರು. ಅಷ್ಟೇ ಅಲ್ಲ, ತಂಗಿಗೆ ಓದಿಗೆ ಆಗುವ ಖರ್ಚೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಇದೆಲ್ಲ ನಿನಗ್ಯಾಕಪ್ಪ, ನಾವು ನೋಡ್ಕೊಳ್ತೀವಿ ಬಿಡಪ್ಪ ಅಂತ ಹೇಳಿದ್ರೆ ಏನಂದ್ರು ಗೊತ್ತಾ? ನಾನು ನಿಮಗೆ ಹಳಿಯ ಮಾತ್ರ ಅಲ್ಲ, ಮಗನೂ ಸಹ. ನಿಮ್ಮ ಮಗನಾಗಿದ್ರೆ ಇದೇ ರೀತಿ ಹೇಳ್ತಿದ್ರಾ ಎಂದನು. ನಮಗೆ ಮಗನಿಲ್ಲದ ಕೊರತೆಯನ್ನ ತೀರಿಸಿಬಿಟ್ನಮ್ಮ ಎಂದು ಗಿರ್ಜಮ್ಮ ಅಳುತ್ತಾ ಹೇಳುತ್ತಿದ್ದರೆ ದೀಪ್ತಿ ಶಾಕ್ ಆಗಿ ಕೇಳುತ್ತಿದ್ದಾಳೆ. ಅಮ್ಮ ದೀಪ್ತಿ, ಹಳಿಯಂದರು ತುಂಬ ಒಳ್ಳೆಯವರಮ್ಮ. ಮೇಲ್ಗಡೆ ಕಾಣಿಸುವ ಬಣ್ಣ ನೋಡಬೇಡ, ಒಳಗಿರುವ ಮನಸ್ಸನ್ನು ನೋಡು. ಆ ರೀತಿ ಗಂಡ ಸಿಗ್ಬೇಕಾದ್ರೆ ನೀನು ಎಷ್ಟೋ ಪುಣ್ಯ ಮಾಡಿರಬೇಕು. ಕೇಳ್ತಿದ್ಯಾ? ಹಾ ಅಮ್ಮ. ಸರಿ ದೀಪ್ತಿ, ಬಾಯ್. ಹಳೆಯಂದಿರನ್ನ ಕೇಳಿದೆ ಅಂತ ಹೇಳು. ಹುಷಾರು ಎಂದು ಕಾಲ್ ಕಟ್ ಮಾಡಿದಳು ಗಿರಿಜಮ್ಮ. ಅಲ್ಲೇ ಕುಸಿದಳು ದೀಪ್ತಿ. ಅವರನ್ನು ನಾನು ಎಷ್ಟು ಮಾತುಗಳಂದೆ, ಎಷ್ಟು ಅವಮಾನಿಸಿದೆ. ಆದರೂ ಸಹ ಅವರು ಸ್ವಲ್ಪನೂ ಕೋಪ ಮಾಡಿಕೊಳ್ಳದೆ ನನ್ನ ಕುಟುಂಬಕ್ಕೋಸ್ಕರ ಎಷ್ಟು ಮಾಡಿದ್ದಾರೆ. ನಿಜವಾಗ್ಲೂ ಅವರು ಅಷ್ಟೊಂದು ಒಳ್ಳೆಯವರ ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ ದೀಪ್ತಿ. ಮರುದಿನ ತನ್ನ ಬೆಸ್ಟ್ ಫ್ರೆಂಡ್ ಪೂರ್ಣಿಮಾ ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಅವಳನ್ನು ನೋಡಿ ಬರಲು ಫ್ರೂಟ್ಸ್ ಹಾಗೂ ಸ್ವೀಟ್ಸನ್ನು ತೆಗೆದುಕೊಂಡು ಹೋಗ್ತಾಳೆ ದೀಪ್ತಿ. ಏಯ್ ದೀಪ್ತಿ, ಹೇಗಿದೆಯೇ? ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ. ಸಾರಿ ಕಣೆ, ನಿನ್ನ ಮದುವೆಗೆ ಬರೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ ಬಿಡೆ, ಹೇಗಿದೆಯಾ ನೀನು? ಮಗು ಹೊಟ್ಟೆಯಲ್ಲಿ ಆರೋಗ್ಯವಾಗಿದೆಯಾ? ಡಾಕ್ಟರ್ ಏನು ಹೇಳಿದ್ರು? ಆರೋಗ್ಯವಾಗಿದೆ ಅಂತ ಹೇಳಿದ್ರು. ಇಷ್ಟಕ್ಕೂ ನಿಮ್ಮ ಹೀರೋ ಎಲ್ಲಿ? ಆಯ್ಕೆ ಮಾಡಿ ಹ್ಯಾಂಡ್ಸಮ್ ನನ್ನ ಮದುವೆ ಮಾಡಿಕೊಂಡೆ ಅಲ್ವಾ? ಲಕ್ಕಿ ಪೆಲೋ ಎಂದು ದೀಪ್ತಿ ಹೇಳಿದಾಗ ಪೂರ್ಣಿಮಾ ವಿರಕ್ತಿಯಾಗಿ ನಕ್ಕು, ಹೌದು ಕಣೆ, ಎಷ್ಟು ಲಕ್ಕಿ ಅಂತ ಮದುವೆ ಆದಮೇಲೆ ಗೊತ್ತಾಗಿದ್ದು. ಏನಾಯಿತು ಕಣೆ, ನಿನ್ನನ್ನು ಚೆನ್ನಾಗಿ ನೋಡ್ಕೊತಿಲ್ವಾ? ನೋಡ್ಕೊಳ್ತಾನೆ. ಒಬ್ಬ ಹೆಂಡತಿಯಾಗಿ ನನಗೆ ಕೊಡಬೇಕಾದದ್ದನ್ನು ಕೊಡ್ತಾನೆ, ಮಾಡಬೇಕಾದದ್ದು ಮಾಡ್ತಾನೆ ಅಷ್ಟೆ. ಕುಡಿತಾನೆ, ಮಧ್ಯರಾತ್ರಿ ತನಕ ಫ್ರೆಂಡ್ಸ್ ಜೊತೆ ಹುಡುಗಿಯರ ಜೊತೆ ಸುತ್ತಾಡ್ತಾನೆ. ಯಾಕೆ ಈ ರೀತಿ ಮಾಡ್ತೀರಾ ಅಂತ ನಾನು ಕೇಳಬಾರ್ದು. ಕೇಳಿದರೆ ನನ್ನ ಜೀವನ ನನ್ನಿಷ್ಟ, ನಿನಗೆ ಏನಾದರೂ ಕಡಿಮೆ ಮಾಡಿದ್ದೀನಾ ಅಂತ ಹೇಳ್ತಾನೆ. ತುಂಬ ಸರಿ ಜಗಳ ಮಾಡಿದೆ, ಅವರು ಬದಲಾಗಲಿಲ್ಲ. ನಾನೇ ಬದಲಾದೆ. ಜಗಳ ಆಡುವುದನ್ನು ನಿಲ್ಲಿಸಿಬಿಟ್ಟೆ. ಡೈವರ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಹುಟ್ಟೋ ಮಗುಗೋಸ್ಕರ ಏನೋ ಹೀಗೆ ಸಂತೋಷವಾಗಿದ್ದೀನಿ. ಇಲ್ಲ, ನಟನೆ ಮಾಡ್ತಿದ್ದೀನಿ. ಅವರ ಅಂದವನ್ನು ನೋಡಿ ಮೋಸ ಹೋದೆ. ಮನಸ್ಸು ಒಳ್ಳೆಯದಾಗದಿದ್ದರೆ ಎಷ್ಟು ಸುಂದರವಾಗಿದ್ದು ಏನು ಪ್ರಯೋಜನ ಎಂದು ಪೂರ್ಣಿಮಾ ಕಣ್ಣೀರಾಕುತ್ತಾ ಹೇಳುತ್ತಿದ್ದರೆ ದೀಪ್ತಿಗೆ ಕೆನ್ನೆಗೆ ಪಟ್ಟಂತ ಬಾರಿಸಿದಂತಾಯಿತು. ಕಣ್ಮುಂದೆ ಸತೀಶನ ರೂಪ ಹಾದು ಹೋಗುತ್ತಿದೆ. ನಾನು ನನ್ನ ಮಾತುಗಳಿಂದ ಅವರನ್ನು ಎಷ್ಟೇ ನೋವು ಮಾಡಿದರೂ ಸುಮ್ಮನೆ ಇರ್ತಿದ್ರೆ ವಿನಃ ನನ್ನನ್ನು ಒಂದು ಮಾತು ಅಂತಿರಲಿಲ್ಲ. ನನ್ನ ಮಾತಿನ ಮೇಲೆ ಇರುವ ಗೌರವದಿಂದ ನನ್ನನ್ನು ಟಚ್ ಸಹ ಮಾಡ್ತಿಲ್ಲ. ನನ್ನ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತ. ಅವರಿಗೆ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳಿಲ್ಲ. ನನ್ನ ಪ್ರೀತಿಗೋಸ್ಕರ ಹಂಬಲಿಸುತ್ತಿದ್ದಾನೆ. ಆದರೆ ನಾನೇನು ಮಾಡಿದೆ? ಕಪ್ಪಗೆ ಚಿಂಪಾಂಜಿ ಥರ ಇದೆಯಾ ಅಂತ ಅವಮಾನಿಸಿದೆ. ಅವರ ಒಳಮನಸ್ಸನ್ನು ಅರ್ಥನೇ ಮಾಡಿಕೊಂಡಿಲ್ಲ ಎಂದು ಪೂರ್ಣಿಮಾ ಮಾತುಗಳು ಅವಳನ್ನು ಯೋಚನೆ ಮಾಡುವಂತೆ ಮಾಡಿದವು. ಆಲೋಚನೆಗಳಿಂದ ಹೆಚ್ಚೆತ್ತು ಪೂರ್ಣಿಮಾ, ಸುಮ್ಮನಿರೆ, ದುಃಖ ಪಡಬೇಡ. ಮಗು ಹುಟ್ಟಿದ ಮೇಲೆ ಅವರಲ್ಲಿ ತಪ್ಪದೇ ಬದಲಾವಣೆ ಬರುತ್ತದೆ, ಜವಾಬ್ದಾರಿ ಹೆಚ್ಚಾಗುತ್ತದೆ ಅಂತ ಧೈರ್ಯ ಹೇಳಿ, ಸರಿ ಕಣೆ, ಅವರು ಬರುವ ಟೈಮ್ ಆಗಿದೆ, ನಾನಿನ್ನ ಬರ್ತೀನಿ ಅಂತ ಹೇಳಿ ಹೊರಟಳು. ದಾರಿ ಉದ್ದಕ್ಕೂ ಅವನ ಬಗ್ಗೆಯೇ ಆಲೋಚನೆ. ಮನೆಗೆ ಬರುವಷ್ಟರಲ್ಲಿ ಸತೀಶ್ ಬಂದ್ಬಿಟ್ಟಿದ್ದ. ಅವರು ಬಂದ್ಬಿಟ್ಟಿದ್ದಂಗಿದ್ದಾರೆ ಅಂತ ಅಂದುಕೊಂಡು ಒಳಗಡೆಗೆ ಹೋದಳು. ಸತೀಶ್ ಕುರ್ಚಿಯಲ್ಲಿ ಕುಳಿತುಕೊಂಡು ತಲೆಯನ್ನ ಹಿಂದಕ್ಕೆ ವಾಲಿಸಿ ಕಣ್ಣು ಮುಚ್ಚಿಕೊಂಡಿದ್ದಾನೆ. ಕೆಲವು ಕ್ಷಣಗಳ ಕಾಲ ಅವನನ್ನೇ ಗಮನಿಸಿದಳು ದೀಪ್ತಿ. ಆನಂತರ ಒಂದು ಒಳ್ಳೆ ಕಾಫಿ ತಗೊಂಡು ಬಂದು ರೀ ಅಂತ ಕರೆಯುತ್ತಾಳೆ. ಸತೀಶ್ಗೆ ಕೇಳಿಸುತ್ತದೆ. ಆದರೆ ಅದು ಕನಸೇನೋ ಅಂತ ಅಂದುಕೊಂಡು ಕಣ್ಣುಗಳು ತೆರೆಯುವುದಿಲ್ಲ. ರೀ ಎಂದು ಮತ್ತೊಮ್ಮೆ ಅವನ ಭುಜ ತಟ್ಟಿ ಸತೀಶ್ನನ್ನ ಹೆಬ್ಬಿಸುತ್ತಾಳೆ. ಸತೀಶ್ ಕಣ್ಣು ತೆರೆದು ಎದುರಿಗೆ ನಿಂತಿದ್ದ ದೀಪ್ತಿಯಳನ್ನು ಅಯೋಮಯವಾಗಿ ನೋಡುತ್ತಿದ್ದಾನೆ. ದೀಪ್ತಿ ಕಾಫಿಯನ್ನ ಕೈಗೆ ಕೊಟ್ಟು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಹೊರಟು ಹೋದಳು. ಇದೆಲ್ಲ ಕನಸಾ ನಿಜಾನಾ ಅಂತ ಸತೀಶ್ ಆಶ್ಚರ್ಯದಿಂದ ನೋಡುತ್ತಾ ಕಾಫಿ ಕುಡಿಯುತ್ತಿದ್ದಾನೆ. ಪ್ರತಿದಿನಕ್ಕಿಂತ ಇವತ್ತು ಕಾಫಿ ತುಂಬ ರುಚಿಯಾಗಿರುವ ಥರ ಅನಿಸಿತು. ಕಾಫಿ ಕುಡಿದು ಸ್ವಲ್ಪ ತಲೆ ನೋವುತ್ತಿದ್ದರಿಂದ ತಲೆ ಹಿಡಿದುಕೊಂಡು ಹಾಗೇ ಕುರ್ಚಿಯಲ್ಲಿ ಮಲಗಿಕೊಂಡನು. ಆಗ ತಾನೇ ಸ್ನಾನ ಮಾಡಿ ಬಂದ ದೀಪ್ತಿ ಸತೀಶ್ನನ್ನ ನೋಡಿದಳು.
ತಲೆ ಮೇಲೆ ಕೈ ಇಟ್ಟುಕೊಂಡಿದ್ದರಿಂದ ತಲೆನೋವೇನೋ ಅಂತ ಅಂದುಕೊಳ್ಳುತ್ತಾ ಜಂಡು ಬಾಂಬ್ ತೆಗೆದುಕೊಂಡು ಅವನ ಹಣೆಗೆ ಉಜ್ಜಲು ಹೋಗಿ ಸ್ವಲ್ಪ ಸಂದೇಹದಿಂದ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು. ಅವಳ ಹೃದಯ ಬಡಿತದ ವೇಗ ಹೆಚ್ಚಾಯಿತು. ಏನೋ ಗೊತ್ತಿಲ್ಲದ ಮುಜುಗರದಿಂದಲೇ ನಿಧಾನವಾಗಿ ಸತೀಶನ ಹಣೆಗೆ ಜಂಡು ಬಾಂಬ್ ಹಚ್ಚುತ್ತಿದ್ದರೆ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದು ಕಣ್ಣು ತೆರೆದನು ಸತೀಶ್. ಎದುರಿಗೆ ದೀಪ್ತಿಯನ್ನು ನೋಡಿ ಶಾಕ್ ಆದನು. ಒಂದು ನಿಮಿಷ ಹಾಗೇ ಇರಿ, ಬಾಂಬ್ ಹಚ್ಚುತ್ತೇನೆ, ತಲೆನೋವು ಕಡಿಮೆಯಾಗುತ್ತದೆ ಎಂದು ದೀಪ್ತಿ ಹೇಳುತ್ತಿದ್ದರೆ ಸತೀಶ್ಗೆ ಎಲ್ಲ ವಿಚಿತ್ರವಾಗಿ ಅನಿಸುತ್ತಿದೆ. ನಿನ್ನೆಯ ತನಕ ನನ್ನನ್ನು ಕಂಡ್ರೆ ಅಸಹ್ಯಿಸಿಕೊಳ್ಳುತ್ತಿರುವ ನನ್ನ ಹೆಂಡತಿ ಈಗ ಅವಳೇ ನನ್ನನ್ನು ಮುಟ್ಟುತ್ತಿದ್ದಾಳಾ? ಈ ಮೊದಲ ಸ್ಪರ್ಶ ಎಷ್ಟೋ ಹಾಯಾಗಿ ಅನಿಸಿತು ಸತೀಶನಿಗೆ. ಸತೀಶನ ಸನಿಹಕ್ಕೆ ಜರುಗಿ ಜಂಡು ಬಾಂಬ್ ಹಚ್ಚುತ್ತಿದ್ದರೆ ಅವಳ ತಣ್ಣನೆಯ ಕೂದಲು ಅವನ ಮುಖಕ್ಕೆ ತಾಗುತ್ತಿದ್ದಾವೆ. ಆ ವಿಷಯ ದೀಪ್ತಿಗೂ ಗೊತ್ತು. ಆ ರೀತಿ ಇರುವುದು ಅವಳಿಗೂ ಸಹ ಹಾಯಾಗಿ ಇತ್ತು. ಸತೀಶನ ನೆರಗಳಲ್ಲಿ ರಕ್ತ ಸಂಚಾರ ಜೋರಾಗುತ್ತಿದೆ. ಇಬ್ಬರ ಕಣ್ಣುಗಳು ಭೇಟಿಯಾದವು. ತುಟಿಗಳು ಮಾತಾಡದ ಮಾತುಗಳನ್ಯಾವೋ ಆ ಕಣ್ಣುಗಳು ಮಾತನಾಡಿಕೊಳ್ಳುತ್ತಿದ್ದಾವೆ. ಸ್ವಲ್ಪ ಹೊತ್ತಿಗೆ ಹೆಚ್ಚೆತ್ತ ದೀಪ್ತಿ ನಾಚಿಕೆ ಪಡುತ್ತಾ ಒಳಗಡೆಗೆ ಹೊರಟು ಹೋದಳು. ಸತೀಶನಿಗಾದರೆ ಗಾಳಿಯಲ್ಲಿ ತೇಲಾಡುವ ಥರ ಅನಿಸುತ್ತಿದೆ. ತುಂಬಾ ದಿನಗಳ ನಂತರ ಆ ದಿನ ರಾತ್ರಿ ಸತೀಶ ಹಾಯಾಗಿ ನಿದ್ದೆ ಮಾಡಿದನು. ಅಮಾಯಕನಾಗಿ ನಿದ್ದೆ ಮಾಡುತ್ತಿರುವ ಅವನ ಮುಖ ಮೊದಲ ಬಾರಿ ದೀಪ್ತಿಗೆ ಸುಂದರವಾಗಿ ಕಾಣಿಸಿತು. ತೊಳೆದ ಮುತ್ತಿನ ಥರ ಇರುವ ಅವನ ಮನಸ್ಸು ಕಾಣಿಸಿತು. ತನ್ನಲ್ಲಿ ತುಂಬಿ ಹೋಗಿರುವ ಕಪ್ಪು ಬಣ್ಣ ಎಂಬ ಆಲೋಚನೆಯನ್ನ ಕಣ್ಣೀರಿನ ರೂಪದಲ್ಲಿ ಹೊರಗೆ ಕಳುಹಿಸಿದಳು. ಈಗ ಅವಳ ಮನಸ್ಸು ಸ್ವಚ್ಛವಾಗಿದೆ. ಮನಸ್ಸಿನ ತುಂಬ ಅವಳ ಗಂಡನೇ ತುಂಬಿ ಹೋಗಿದ್ದಾನೆ. ಪರಿಪೂರ್ಣವಾಗಿ ಸತೀಶ್ನನ್ನ ತನ್ನ ಗಂಡನಾಗಿ ಮನಸ್ಸಿನಲ್ಲಿ ಮುದ್ರಿಸಿಕೊಂಡಳು. ಅವನನ್ನ ಹಾಗೇ ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು. ಬೆಳಿಗ್ಗೆ ನಿದ್ದೆ ಎದ್ದ ಸತೀಶನಿಗೆ ದೀಪ್ತಿಯ ಕಣ್ಣುಗಳಲ್ಲಿ ಪ್ರೀತಿ ಕಾಣಿಸುತ್ತದೆ. ಮಾತುಗಳು ಇಲ್ಲದಿದ್ದರೂ ಕೇವಲ ನೋಟದಲ್ಲಿಯೇ ಎಲ್ಲ ಹೇಳುತ್ತಿದ್ದಾಳೆ. ಸತೀಶ್ ಆಫೀಸಿಗೆ ಹೊರಡುತ್ತಿದ್ದರೆ ಸಾಯಂಕಾಲ ಬೇಗ ಬನ್ನಿ, ನಿಮ್ಮ ಬಾಸ್ ನಮ್ಮನ್ನ ಮನೆಗೆ ಕರೆದಿದ್ದಾರೆ ಅಲ್ವಾ, ಇವತ್ತು ಹೋಗೋಣ ಎಂದಳು ದೀಪ್ತಿ. ಸತೀಶ್ ಶಾಕ್ ಆಗಿ ಆರ್ ಯು ಶೂರ್ ಎಂದನು. ಎಸ್, ನಾನು ರೆಡಿಯಾಗಿ ಇರ್ತೀನಿ, ಬಾಯ್ ಅಂತ ಹೇಳಿ ನಾಚಿಕೆ ಪಡುತ್ತಾ ಒಳಗಡೆಗೆ ಹೊರಟು ಹೋದಳು. ಸತೀಶ್ ತುಂಬ ಸಂತೋಷವಾಗಿ ಆಫೀಸಿಗೆ ಹೋಗಿ ಮನೆಗೆ ಬೇಗ ಬಂದು ಬಿಡುತ್ತಾನೆ. ಮನೆಗೆ ಬರುವಷ್ಟರಲ್ಲಿ ವೈಟ್ ಕಲರ್ ಸೀರೆಯಲ್ಲಿ ಲಕ್ಷಣವಾಗಿ ರೆಡಿಯಾಗಿ ದೈವ ಕನ್ಯೆಯ ಥರ ಕಾಣುತ್ತಿದ್ದಾಳೆ. ಸತೀಶ್ ರಪ್ಪೆ ಹಾಡಿಸದೆ ಹಾಗೇ ಅವಳನ್ನು ನೋಡುತ್ತಿದ್ದರೆ ದೀಪ್ತಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಕೆಲವು ಕ್ಷಣಗಳ ನಂತರ ಫ್ರೆಶ್ ಆಗಿ ಬನ್ನಿ ಎಂದಳು. ಸತೀಶ್ ಬೇಗ ರೆಡಿಯಾಗಿ ಬಂದ. ಇಬ್ಬರು ಜೊತೆಯಾಗಿ ಬಾಸ್ ಮನೆಗೆ ಹೋದರು. ಬಾಸ್ ಹಾಗೂ ಅವರ ಹೆಂಡತಿ ಇಂದ್ರಜಾ ಇವರಿಬ್ಬರನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡರು. ಸಂತೋಷವಾಗಿ ಎಲ್ಲರೂ ಡಿನ್ನರ್ ಮಾಡಿದರು. ಹೊರಡುವ ಮುನ್ನ ತಾಂಬೂಲ ಕೊಟ್ಟು ಆಶೀರ್ವಾದ ಮಾಡಿ ಬೀಳ್ಕೊಟ್ಟರು. ಮನೆಗೆ ಬರುವಾಗ ದೀಪ್ತಿಯಲ್ಲಿ ಬಂದ ಬದಲಾವಣೆಯ ಬಗ್ಗೆ ಆಲೋಚನೆ ಮಾಡುತ್ತಿರುತ್ತಾನೆ ಸತೀಶ್. ಮನೆಗೆ ಬಂದಿದ ತಕ್ಷಣ ರೀ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದಳು ದೀಪ್ತಿ. ಅಮ್ಮೋ, ಈಗ ಏನು ಮಾತನಾಡ್ತಾಳೆ ಅಂತ ಗಾಬರಿ ಪಡುತ್ತಿರುತ್ತಾನೆ ಸತೀಶ್. ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ತಾಳಾ ಏನು ಅಂತ ಅಂದುಕೊಳ್ಳುತ್ತಿದ್ದರೆ ದೀಪ್ತಿ ಸತೀಶನ ಕಾಲುಗಳ ಮೇಲೆ ಬಿದ್ದು ನನ್ನನ್ನು ಕ್ಷಮಿಸಿಬಿಡಿ ಎಂದು ಅಳುತ್ತಿರುತ್ತಾಳೆ. ಸತೀಶ್ ತಕ್ಷಣವೇ ದೀಪ್ತಿಯನ್ನು ಹೆಬ್ಬಿಸಿ ಏನಾಯಿತು, ಯಾಕೆ ಅಳ್ತಿದೀಯಾ ಎಂದು ಗಾಬರಿಯಿಂದ ಕೇಳುತ್ತಾನೆ. ನಾನು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಮಾತುಗಳಿಂದ ನಿಮ್ಮನ್ನು ತುಂಬ ನೋಯಿಸಿಬಿಟ್ಟೆ. ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದು ಅಂತ ತಿಳಿದುಕೊಂಡೆ. ಈ ಪಾಪಿಷ್ಟಳನ್ನು ಕ್ಷಮಿಸಿ ಎಂದು ಸತೀಶ್ನ ಕೈಗಳಿಂದ ತನ್ನ ಕೆನ್ನೆಗಳಿಗೆ ಒಡೆದುಕೊಳ್ಳುತ್ತಿರುತ್ತಾಳೆ. ದೀಪ್ತಿ ಪ್ಲೀಸ್ ನಿಲ್ಲಿಸು ಎಂದು ಸತೀಶ್ ಜೋರಾಗಿ ಹೇಳಿದಾಗ ದೀಪ್ತಿ ಅಳುತ್ತಾ ಅವನನ್ನು ಹಗ್ ಮಾಡಿಕೊಂಡಳು. ಐ ಲವ್ ಯು ರೀ, ಲವ್ ಯು ಸೋ ಮಚ್ ಎಂದು ಹೇಳಿದಾಗ ಸತೀಶ್ ಸಂತೋಷದಿಂದ ಅವಳನ್ನು ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟನು. ಈ ಪ್ರೀತಿಗೋಸ್ಕರನೇ ನಾನು 3 ವರ್ಷಗಳಿಂದ ಎದುರು ನೋಡ್ತಾ ಇದ್ದಿದ್ದು ಎಂದು ಸತೀಶ್ ಹೇಳಿದ ತಕ್ಷಣ ದೀಪ್ತಿ ಶಾಕ್ ಆಗಿ ಸತೀಶ್ ಕಡೆ ನೋಡಿದಳು. ಹೌದು ದೀಪ್ತಿ, ಕಾಲೇಜಿನಲ್ಲಿ ನಾನು ನಿನಗೆ ಸೀನಿಯರ್. ಅನಾಥರಿಗಾಗಿ ನಾವು ಏರ್ಪಾಟು ಮಾಡಿದ ವ್ಯಾಲಂಟರಿ ಟ್ರಸ್ಟ್ ಇದೆ ಅಲ್ವಾ, ಅದಕ್ಕೆ ನಾನು ಮೆಂಬರ್. ನೀನು ಅಲ್ಲಿಗೆ ಬಂದಿದ್ದೆ. ಆಗ ನಾನು ನಿನ್ನನ್ನು ನೋಡಿದೆ. ನಿನ್ನ ಒಳ್ಳೆಯ ಮನಸ್ಸಿಗೆ ಮನಸ್ಸೋತೆ. ಅದಕ್ಕೆ ನಾನು ನಿನ್ನ ಬಗ್ಗೆ ತಿಳಿದುಕೊಂಡು ನಿನ್ನನ್ನು ಮದುವೆ ಮಾಡಿಕೊಂಡೆ ಎಂದು ಸತೀಶ್ ಹೇಳುತ್ತಿದ್ದರೆ ದೀಪ್ತಿ ಸಂತೋಷದಿಂದ ಇನ್ನೂ ಗಟ್ಟಿಯಾಗಿ ಹಪ್ಪಿಕೊಂಡಳು. ಸತೀಶ್ ಸಂತೋಷದಿಂದ ದೀಪ್ತಿಯ ತುಟಿಗಳಿಗೆ ಮುತ್ತಿಟ್ಟನು.
ಮೊದಲ ಮುತ್ತಿನ ಸಿಹಿಯನ್ನು ಇಬ್ಬರೂ ಅನುಭವಿಸಿದರು. ಒಬ್ಬರ ಉಸಿರು ಮತ್ತೊಬ್ಬರಿಗೆ ತಗಲುತ್ತಿದ್ದರೆ ಬೆಚ್ಚಗನಿಸಿತು. ಕೆಲವು ನಿಮಿಷಗಳ ನಂತರ ತುಟಿಗಳನ್ನು ಬಿಟ್ಟು ದೀಪ್ತಿಯನ್ನು ಎತ್ತುಕೊಂಡು ಬೆಡ್ ಮೇಲೆ ಮಲಗಿಸಿ ಮುತ್ತುಗಳಿಂದ ಮುಳುಗಿಸಿದನು. ಶೃಂಗಾರ ಸಾಮ್ರಾಜ್ಯದಲ್ಲಿ ಮುಳುಗಿ ಹೋಗುತ್ತಾ ಆ ರಾತ್ರಿಯನ್ನ ಮಧುರ ರಾತ್ರಿಯಾಗಿ ಬದಲಾಯಿಸಿಕೊಂಡರು. ಒಬ್ಬರ ಮೇಲೆ ಒಬ್ಬರಿಗೆ ಇರುವ ಪ್ರೀತಿಯನ್ನು ತಿಳಿಯಪಡಿಸಿಕೊಳ್ಳುತ್ತಾ ತಮ್ಮ ಜೀವನವನ್ನು ಸುಂದರವಾಗಿ ಬದಲಾಯಿಸಿಕೊಂಡರು. ಸುಂದರವಾದ ಶರೀರಕ್ಕಿಂತ ಸ್ವಚ್ಛವಾದ ಮನಸ್ಸು ಮುಖ್ಯ ಎಂದು ತಿಳಿದುಕೊಂಡ ದೀಪ್ತಿ ಗಂಡನನ್ನು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದಾಳೆ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.